Good morning. Today we discuss about the functions of a successful entrepreneur. Session 3. Functions of a successful entrepreneur. ಯಶಸ್ವಿ ವಾಣಿಜ್ಯೋದ್ಯಮಿಯ ಲಕ್ಷಣಗಳು. Entrepreneurship, as we know, is the pivotal factor for new initiatives that give momentum and prosperity to our civilization. Entrepreneurs are those who perceive that others have not seen and act upon that perception. Therefore, entrepreneurs performs multivariate functions in all the societies irrespective of their level of development. Peter Kilby, Albert Shapiro, John Butch, and others have prescribed different functions of entrepreneurship or entrepreneur from which we can derive distinct but common functions of entrepreneurship. ಸೊ ಇಲ್ಲಿ ತುಂಬ ಮುಖ್ಯವಾಗಿ ವಾಣಿಜ್ಯೋದ್ಯಮಿಯ ಲಕ್ಷಣಗಳು ಅಂತ ಬಂದಾಗ ವಿವಿಧ ರೀತಿಯಾದಂಥ ಒಂದು ಎಂಟ್ರಪ್ರಿನರ್ಶಿಪ್ ಆ್ಯಕ್ಟಿವಿಟೀಸ್ ಅಂತ ಏನು ಕರಿತೀವಿ ಅಥವಾ ಒಂದು ಉದ್ಯಮಶೀಲ ಚಟುವಟಿಕೆ ಅನ್ನೋದು ಇವತ್ತಿನ ಒಂದು ಪ್ರಪಂಚದಲ್ಲಿ ಅಥವಾ ಒಂದು ಜಾಗತಿಕ ಒಂದು ಮಟ್ಟದಲ್ಲಿ ನಾವು ನೋಡಿದಾಗ ಸಾಕಷ್ಟು ದೇಶಗಳು ಉದ್ಯಮಶೀಲರಿಂದಲೇ ಬೆಳವಣಿಗೆ ಆಗ್ತಾ ಇದೆ ಅಥವಾ ತನ್ನ ಅಸ್ತಿತ್ವವನ್ನು ಹೊಂದಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹಲವಾರು ದೇಶಗಳು ತಮ್ಮ ಒಂದು ದೇಶಕ್ಕೆ ಅನ್ವಯವಾಗುವಂತೆ ವಿವಿಧ ರೀತಿಯಾದಂಥ ಒಂದು ಉದ್ಯಮಶೀಲರನ್ನು ಹೊಂದಿದ್ದು ಅವರುಗಳು ಆ ಒಂದು ಆರ್ಥಿಕತೆ ಅಭಿವೃದ್ಧಿಗೊಳಿಸಲಿಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಕ್ಷೇತ್ರದಲ್ಲೂ ಒಂದು ಸಾಮಾಜಿಕ ಕ್ಷೇತ್ರ ಆಗಿರ್ಬೋದು, ಆರ್ಥಿಕ ಕ್ಷೇತ್ರ ಆಗಿರ್ಬೋದು, ವ್ಯಾಪಾರ ವಹಿವಾಟು ಆಗಿರ್ಬೋದು, ತಂತ್ರಜ್ಞಾನ ಆಗಿರ್ಬೋದು, ವೈಜ್ಞಾನಿಕತೆ ಆಗಿರ್ಬೋದು, ಮೊದಲಾದಂಥ ಕ್ಷೇತ್ರಗಳ ರಕ್ಷಣೆ ಆಗಿರ್ಬೋದು, ಮೊದಲಾದಂಥ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಒಂದು ವಾಣಿಜ್ಯೋದ್ಯಮ ಚಟುವಟಿಕೆಗಳನ್ನು ಸಣ್ಣ ಗಾತ್ರದಿಂದ ಹಿಡಿದು ಇಡೀ ಒಂದು ವಿಶ್ವದ ಒಂದು ಅತ್ಯಾಧುನಿಕ ಒಂದು ವ್ಯವಸ್ಥೆಯೊಂದಿಗೆ ಅಭಿವೃದ್ಧಿ ಹೊಂದಿರತಕ್ಕಂಥ ಎಲ್ಲ ದೇಶಗಳವರೆಗೂ ಸಹ ಈ ಒಂದು ವಾಣಿಜ್ಯೋದ್ಯಮಗಳ ಪಾತ್ರ ತುಂಬ ಮುಖ್ಯವಾದದ್ದು. ಹೀಗಾಗಿ ಅವರ ಒಂದು ಏನೆಲ್ಲ ಒಂದು ಲಕ್ಷಣಗಳನ್ನು ಹೊಂದಿದ್ದಾರೆ ಅಥವಾ ಕಾರ್ಯಗಳನ್ನು ಹೊಂದಿದ್ದಾರೆ. ಫಂಕ್ಷನ್ಸ್ ಆಫ್ ಸಕ್ಸಸ್ಫುಲ್ ಎಂಟರ್ಪ್ರನರ್ ಆರ್ ಯಶಸ್ವಿ ವಾಣಿಜ್ಯೋದ್ಯಮ ಕಾರ್ಯಗಳು ಯಾವುದೆಂದರೆ, ಒಂದನೇದು ಟೇಕಿಂಗ್ ಇನಿಷಿಯೇಟಿವ್, ಆರ್ಗನೈಸಿಂಗ್ ರಿಸೋರ್ಸಸ್, ಐಡೆಂಟಿಫೈಯಿಂಗ್ ಆಪರ್ಚುನಿಟೀಸ್ ಆ್ಯಂಡ್ ಪ್ರಾಸ್ಪೆಕ್ಟ್ಸ್, ರಿಸ್ಕ್ ಟೇಕಿಂಗ್, ಡಿಸಿಷನ್ ಮೇಕಿಂಗ್, technology transfer and adoption, innovation, fostering autonomy, social responsibility, public relations, experience sharing, managerial roles, balanced economic development. ಒಂದೊಂದಾಗಿ ಇವುಗಳನ್ನ ನಾವು ಅರ್ಥೈಸ್ಕೊತಾ ಹೋಗೋಣ. ಒಂದನೇದು ಟೇಕಿಂಗ್ ಇನಿಷಿಯೇಟಿವ್, ಆರಂಭಿಕಗಾರ ಅಂತ ಹೇಳ್ತೀವಿ ಅಥವಾ ಆರಂಭಿಕ ಅಂತ ಹೇಳ್ತೀವಿ. ಎಂಟರ್ಪ್ರಿನರ್ಶಿಪ್ ಇಸ್ ಎ ಪ್ರೊಆಕ್ಟಿವ್ activity that takes such actions which others cannot even perceive. This unique function of entrepreneurship provides our civilization with a wide variety of products, way of actions, production techniques, etc. Therefore, taking initiative with such end and qualification is the prime functions of entrepreneurship in every economy. ಸೊ ಇದು ತುಂಬ ಮುಖ್ಯವಾದದ್ದು. ಯಾವುದೇ ಒಬ್ಬ ಉದ್ಯಮಶೀಲ ಅಂತಕ್ಕಂಥವನು ತನ್ನ ಒಂದು ಆರಂಭಿಕ ಚಟುವಟಿಕೆಯನ್ನು ಪ್ರಾರಂಭಿಸುವುದು ತುಂಬ ಮುಖ್ಯ. ಯಾವುದೋ ಒಂದು ಉದ್ಯಮ ವಲಯದಲ್ಲಾಗಿರ್ಬೋದು, ವಿವಿಧ ರೀತಿಯಂಥ ಉತ್ಪನ್ನಗಳನ್ನು ಅಥವಾ ಒಂದು ಸೇವೆಗಳನ್ನು ಒದಗಿಸುವಲ್ಲಿ ವಿವಿಧ ಆರ್ಥಿಕತೆಯಲ್ಲಿ ನಾವು ತಯಾರು ಮಾಡಿಸತಕ್ಕಂಥ ಒಂದು ತಾಂತ್ರಿಕತೆ ಏನಿದೆ ಅಥವಾ ಉತ್ಪಾದನಾ ಚಟುವಟಿಕೆಗಳೇನಿದ್ದಾವೆ ಅವುಗಳನ್ನು ಆರಂಭಿಸುವಂಥದ್ದು ತುಂಬ ಮುಖ್ಯ. ಯಾವಾಗಲೂ ಸಹ ಉದ್ಯಮಶೀಲ ಹೊಸದಾಗಿ ತನ್ನ ಉತ್ಪನ್ನ ಚಟುವಟಿಕೆಗಳನ್ನು ಆರಂಭಿಸುವಂಥ ಕಾರ್ಯದಲ್ಲಿ ತೊಡಗಿಕೊಂಡಿರುತ್ತಾನೆ ಅಂತ ಹೇಳ್ಬೋದು. ಇದು ಪ್ರಮುಖವಾದಂಥ ಒಂದು ಕಾರ್ಯ ಯಾವುದೇ ಒಬ್ಬ ಯಶಸ್ವಿ ಒಂದು ಉದ್ಯಮನಾಗಬೇಕಾದ್ರೆ ಅಂತ ಹೇಳ್ಬೋದು. ದೆನ್ ಆರ್ಗನೈಸಿಂಗ್ ರಿಸೋರ್ಸಸ್, ಸಂಪನ್ಮೂಲ ಸಂಘಟಕ. ಆರ್ಗನೈಸಿಂಗ್ ಎಂಟೈಲ್ಸ್ ಐಡೆಂಟಿಫೈಯಿಂಗ್ ದೋಸ್ ರಿಸೋರ್ಸ್ ದಟ್ ಆರ್ ರಿಕ್ವೈರ್ಡ್ ಟು ಟ್ರಾನ್ಸ್ಫಾರ್ಮ್ ಎ ಪರ್ಟಿಕ್ಯುಲರ್ ಐಡಿಯಾ ಇಂಟು ರಿಯಾಲಿಟಿ. ದೀಸ್ ರಿಸೋರ್ಸಸ್ the resources include human and non-human resources. Organizing in entrepreneurship will increase productivity, promote new ventures, distribute and supervise work and responsibility, and will remove barriers to work. Entrepreneurship thus is the tapping tool for assuming indigenous skills and resources for productive purpose. ಇದು ತುಂಬ ಮುಖ್ಯವಾದದ್ದು. ಸಂಪನ್ಮೂಲಗಳನ್ನು ಸಂಘಟಿಸ್ತಕ್ಕಂಥದ್ದು ತಮ್ಮ ಸ್ಥಳೀಯವಾಗಿರ್ತಕ್ಕಂಥ ಅಥವಾ ಒಂದು ದೇಶವಾಗಿರ್ತಕ್ಕಂಥ ಒಂದು ಮಾನವ ಅಥವಾ ಮಾನವೇತರ ಸಂಪನ್ಮೂಲ ಅಂತ ಏನು ಕರಿತೀವಿ ಅವುಗಳೆಲ್ಲವೂ ಸಹ ಒಂದು ಹೊಂದಿಸುವಂಥದ್ದು ತುಂಬ ಮುಖ್ಯ. ನಾವು ಸಿಂಪಲ್ಲಾಗಿ ಹೇಳೋದಾದರೆ ನಾವು ಎಕನಾಮಿಕ್ ಟರ್ಮ್ಸ್ನ ತಗೊಳ್ಳೋದಾದರೆ ಉತ್ಪಾದನೆಗಳು ಅಂತ ಕರಿತೀವಿ. ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನಾ ಚಟುವಟಿಕೆ ಅಂತ ಹೇಳ್ತಕ್ಕಂಥದ್ದು ಈ ಕೆಲಸವನ್ನು ಮಾಡ್ತಕ್ಕಂಥದ್ದು.
ಆಮೇಲೆ ಅವುಗಳ ಹೊಣೆಗಾರಿಕೆಯನ್ನು ತಗೊಳ್ತಕ್ಕಂಥ ಹೊಸ ಉತ್ಪನ್ನಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಉತ್ತೇಜಕಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು, ಆಮೇಲೆ ಉತ್ಪಾದಕತೆಯನ್ನು ಹೆಚ್ಚಿಸ್ತಕ್ಕಂಥದ್ದು, ಆಮೇಲೆ ಸ್ವದೇಶಿ ಒಂದು ಕೌಶಲ್ಯಾತ್ಮಕಗಳನ್ನು ಅಳವಡಿಕೆ ಮಾಡ್ಕೊಳ್ತಕ್ಕಂಥದ್ದು, ಇವೆಲ್ಲ ತುಂಬ ಮುಖ್ಯವಾದದ್ದು. ಸಂಪನ್ಮೂಲಗಳನ್ನು ಸಂಘಟನೆ ಮಾಡ್ತಕ್ಕಂಥದ್ದು. ಸಾಕಷ್ಟು ಕಡೆ ಸಂಪನ್ಮೂಲ ಹಸ್ತದಲ್ಲಿರ್ತವೆ, ಆದರೆ ಅವುಗಳನ್ನ ಸಂಘಟನಾತ್ಮಕ ವ್ಯವಸ್ಥೆಗೆ ಒಳಪಡಿಸದೆ ಉತ್ಪಾದನೆಯನ್ನು ಕೈಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾರು? ಎಂಟ್ರಪ್ರಿನರ್ಸ್ ಅಂತ ಹೇಳ್ಬೋದು. ಐಡೆಂಟಿಫೈಯಿಂಗ್ ಆಪರ್ಚುನಿಟೀಸ್ ಆ್ಯಂಡ್ ಪ್ರಾಸ್ಪೆಕ್ಟ್ಸ್, ಅವಕಾಶಗಳ ಗುರುತಿಸುವಿಕೆ ಮತ್ತು ಮುನ್ನೋಟ ಅಂತ ಹೇಳಲಾಗುತ್ತೆ. ಎಂಟರ್ಪ್ರಿನರ್ಶಿಪ್ ಸರ್ವಿಸ್ ಸರ್ಚಸ್ those activities of value that have an economic and social contribution. It identifies new opportunities in the socio-economic arena which have got profitability prospects. Therefore, entrepreneurs are called searchers of hopes into blind spots, and this function enormously indebtedness our society to entrepreneurship. ಇದು ತುಂಬ ಮುಖ್ಯವಾದದ್ದು. ಉತ್ಪಾದನಾ ಚಟುವಟಿಕೆ ಇರ್ತಕ್ಕಂಥ ಅವಕಾಶಗಳೇನಿದ್ದಾವೆ ಅವುಗಳನ್ನು ಒದಗಿಸುವಂಥದ್ದು, ಅವುಗಳ ಒಂದು ಮುನ್ನೋಟವನ್ನು ನೋಡ್ತಕ್ಕಂಥದ್ದು ತುಂಬ ಮುಖ್ಯವಾದಂಥದ್ದು. ಪ್ರತಿ ಉದ್ಯಮಶೀಲನೂ ಸಹ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ತನ್ನದೇ ಆದಂತಹ ಒಂದು ಕೊಡುಗೆಗಳನ್ನು ನೀಡುವಂಥದ್ದು ಅತ್ಯವಶ್ಯಕವಾದದ್ದು. ಸೊ ಹೊಸ ಅವಕಾಶಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು, ಲಾಭದ ಒಂದು ಚಟುವಟಿಕೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು, ಉತ್ಪಾದನೆಯನ್ನು ಕೈಗೊಳ್ತಕ್ಕಂಥದ್ದು. ಮತ್ತು ಇಲ್ಲಿ ಈ ಒಂದು ಕಾರ್ಯಚಟುವಟಿಕೆಯಿಂದಾಗಿ ತನ್ನ ಒಂದು ಉತ್ಪಾದನೆಗಿರ್ತಕ್ಕಂಥ ವಿವಿಧ ಅವಕಾಶಗಳನ್ನು ಗುರುತಿಸಿ ವಿವಿಧ ಸೇವೆಗಳನ್ನು ಮತ್ತು ಸರಕುಗಳನ್ನು ಕೊಡಿಸತಕ್ಕಂಥ ಕೆಲಸವನ್ನು ಮಾಡ್ತಾನೆ ಯಾವುದೇ ಒಂದು ಉದ್ಯಮಿ ಆಗ್ತಕ್ಕಂಥವನು. ದೆನ್ ರಿಸ್ಕ್ ಟೇಕಿಂಗ್, ಗಂಡಾಂತರ ಎದುರಿಸುವ. ಎಂಟರ್ಪ್ರಿನರ್ಶಿಪ್ ಟೇಕ್ಸ್ ದ ರಿಸ್ಕ್ ಫಾರ್ ನ್ಯೂ ವೆಂಚೂರ್, ಫಾರ್ ಇನ್ನೋವೇಟಿವ್ ಆಕ್ಷನ್ಸ್ ಇನ್ ದ ಫೀಲ್ಡ್ ಆಫ್ ಪ್ರೊಡಕ್ಷನ್ ಟೆಕ್ನಾಲಜಿ, ಫಾರ್ ನ್ಯೂ ಪ್ರಾಡಕ್ಟ್ಸ್ ಇನ್ ಎ volatile market and new raw materials used in production. Moreover, it also takes the risk for theft, robbery, snatching, market fall and hooliganism that may be involved with new entrepreneurship. This is a major function of entrepreneurship in developing countries. So it's also one of the main function. ರಿಸ್ಕ್ ಟೇಕಿಂಗ್, ಇಲ್ಲಿ ನಾವು ಗಂಡಾಂತರನ ಎದುರಿಸುವ ಅಂತ ಹೇಳಲಾಗುತ್ತೆ. ಯಾವುದೇ ಒಬ್ಬ ಒಂದು ಉದ್ಯಮಶೀಲಿ ಆಗಿರ್ತಕ್ಕಂಥವನು ಹೊಸದಾಗಿ ತನ್ನ ಉತ್ಪಾದನಾ ಚಟುವಟಿಕೆ ಕೈಗೊಳ್ಳಬೇಕಾದ್ರೆ ಅಥವಾ ಉತ್ಪಾದನಾ ಒಂದು ಚಟುವಟಿಕೆಗಳನ್ನು ನಿರ್ಮಾಣ ಮಾಡಿಕೊಳ್ಳಬೇಕಾದ್ರೆ ಹಲವಾರು ರೀತಿಯಂಥ ಗಂಡಾಂತರಗಳು ಸವಾಲುಗಳು ಎದುರಾಗ್ತವೆ. ಕೆಲವೊಮ್ಮೆ ತಾನು ಸಾಕಷ್ಟು ನಷ್ಟವನ್ನು ಎದುರಿಸಬೇಕಾಗುತ್ತೆ ಅಥವಾ ವಿವಿಧ ರೀತಿಯಂಥ ಒಂದು ಸಾಮಾಜಿಕ ಸವಾಲುಗಳನ್ನು ಸ್ವೀಕಾರ ಮಾಡ್ಕೋಬೇಕಾಗಿರುತ್ತೆ. ಸೊ ಇಂಥ ಒಂದು ಚಟುವಟಿಕೆಯನ್ನು ಸ್ವೀಕರಿಸಿ ತನ್ನ ಒಂದು ಉದ್ಯಮಶೀಲ ಚಟುವಟಿಕೆಯನ್ನು ಎದುರಿಸಲಿಕ್ಕೆ ಅತ್ಯವಶ್ಯಕವಾಗಿರುತ್ತೆ. ಸೊ ಇಂಥ ಒಂದು ಕಾರ್ಯವನ್ನು ಸಹ ಇದನ್ನು ಮಾಡ್ತಾನೆ ಯಾರು? ಒಬ್ಬ ಉದ್ಯಮಶೀಲಿ ಅಂತಕ್ಕಂಥವನು ಉದ್ಯಮಶೀಲ ಚಟುವಟಿಕೆಯಲ್ಲಿ. ನೆಕ್ಸ್ಟ್ ಡಿಸಿಷನ್ ಮೇಕರ್ ಆರ್ ಡಿಸಿಷನ್ ಮೇಕಿಂಗ್, ನಿರ್ಣಯಗಾರ. ಎಂಟರ್ಪ್ರಿನರ್ಶಿಪ್ ಇಸ್ ಅ ನ್ಯೂ ಇನಿಷಿಯೇಟಿವ್, therefore it has to decide multivariate issues that affect new ventures. Entrepreneurship has to decide upon equipment to be used, quality, price and its variation, efficiency, capital structure, the feasibility of the project, organizational structure, philosophy of management, etc. that will guide, run and prosper the new venture of distinct attempt for entrepreneurship. We know that decision making is a process that entrepreneurship to make success goes through this process. ಸೊ ಇದು ತುಂಬ ಮುಖ್ಯವಾದದ್ದು. ಯಾವುದೇ ಒಬ್ಬ ಉದ್ಯಮಶೀಲಗಾರನಾಗಿರ್ಬೋದು ತನ್ನ ನಿರ್ಣಯಗಾರನಾಗಿ ಕೆಲಸ ಮಾಡೋದು ತುಂಬ ಮುಖ್ಯ. ಯಾಕಂದರೆ ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಣಯಗಳನ್ನ ಕೈಗೊಳ್ಳಿಲ್ಲ ಅಂತಂದರೆ ಉತ್ಪಾದನೆ ಆಗಿರ್ಬೋದು, ಕ್ರೋಢೀಕರಣ ಆಗಿರ್ಬೋದು, ಅಥವಾ ಒಂದು ಬಂಡವಾಳದ ಒಂದು ಚಟುವಟಿಕೆ ಆಗಿರ್ಬೋದು, ಆಯವ್ಯಯ ತಯಾರಿಕೆ ಆಗಿರ್ಬೋದು, ಅಥವಾ ಮಾರುಕಟ್ಟೆ ಆಗಿರ್ಬೋದು, ಮೊದಲಾದವುಗಳನ್ನು ಅವನು ಹೊಂದಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ಹಿನ್ನೆಲೆಯಲ್ಲೂ ಸಹ ಅವನು ಕೆಲಸವನ್ನು ಮಾಡೋದು ಅತ್ಯವಶ್ಯಕವಾಗಿರುತ್ತೆ. ಪ್ರತಿಯೊಬ್ಬ ಒಂದು ವ್ಯವಸ್ಥಾಪಕ ಉದ್ಯಮಶೀಲಗಾರನು ತನ್ನ ನಿರ್ಣಯ ಚಟುವಟಿಕೆಗಳನ್ನು ಕೈಗೊಳ್ತಕ್ಕಂಥ ತುಂಬ ಮುಖ್ಯ. ಟೆಕ್ನಾಲಜಿ ಟ್ರಾನ್ಸ್ಫರ್ ಆ್ಯಂಡ್ ಅಡಾಪ್ಟೇಷನ್, ತಂತ್ರಜ್ಞಾನ ವರ್ಗಾವಣೆ ಮತ್ತು ಅಳವಡಿಕೆ. Entrepreneurship throughout the world brings invented technology from different corners of the world and makes it appropriate by making required adjustment for local conditions. This function of entrepreneurship involves identifying appropriate technology with market potentials and adopts it into the local environment. Sometimes the technology uses indigenous materials that reduce cost and wastage of resources. This entrepreneur function virtually makes the world united in terms of homogeneous technology.
ಇದು ತುಂಬ ಮುಖ್ಯವಾದದ್ದು. ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಳ್ತಕ್ಕಂಥದ್ದೆಯಲ್ಲ. ಸೊ ವರ್ಲ್ಡ್ ವೈಡನ್ನು ತಗೊಂಡಾಗ ನಾವು ಜಾಗತಿಕ ಮಟ್ಟದಲ್ಲಿ ಬೇರೆ ಬೇರೆ ರೀತಿಯಾದ ಒಂದು ತಂತ್ರಜ್ಞಾನಗಳು ಅಭಿವೃದ್ಧಿ ಆಗ್ತಾ ಇದ್ದಾವೆ. ಎಲ್ಲ ವಲಯಕ್ಕೂ ಸಂಬಂಧಿಸಿದಂತೆ, ಅದು ಕೈಗಾರಿಕೆ ಆಗಿರ್ಬೋದು, ಕೃಷಿ ಆಗಿರ್ಬೋದು, ಸೇವಾ ವಲಯಕ್ಕಾಗಿರ್ಬೋದು, ವ್ಯಾವಹಾರಿಕ ಚಟುವಟಿಕೆಗಳಿಗಾಗಿರ್ಬೋದು, ಮೊದಲಾದವುಗಳ ತಕ್ಕ ಹಾಗೆ ವಿವಿಧ ರೀತಿಯಾದಂಥ ಒಂದು ಸಂಪನ್ಮೂಲಗಳು ಬೆಳವಣಿಗೆ ಆಗ್ತಾನೆ ಇದ್ದಾವೆ. ಅಂದರೆ ತಂತ್ರಜ್ಞಾನ ಬೆಳವಣಿಗೆ ಆಗ್ತಾ ಇದೆ. ಅದನ್ನು ಅಳವಡಿಕೆ ಮಾಡ್ಕೋಬೇಕಾದ್ರೆ ಕೆಲವೊಮ್ಮೆ ಸ್ಥಳೀಯವಾದಂಥ ಒಂದು ಸ್ವರೂಪಕ್ಕೆ ಅನುಗುಣವಾಗಿ ಅದು ಅನ್ವಯ ಆಗೋದಿಲ್ಲ. ಅದನ್ನು ಅಲ್ಲಿ ಅಳವಡಿಕೆ ಮಾಡಿಕೊಳ್ಳಲು ತನ್ನದೇ ಆದ ತಾಂತ್ರಿಕ ಬದಲಾವಣೆ ಮಾಡಿಕೊಂಡು ಸ್ವದೇಶಿಗೆ ಅನುಕೂಲವಾದಂಥ ಒಂದು ವಿವಿಧ ರೀತಿಯಾದಂಥ ಒಂದು ತಂತ್ರಜ್ಞಾನ ಅಳವಡಿಕೆ ಮಾಡ್ಕೋಬೇಕಾಗುತ್ತೆ. ಸ್ಥಳೀಯವಾಗಿರ್ತಕ್ಕಂಥ ಒಂದು ಸಂಪನ್ಮೂಲಗಳು ಯಾವುದೇ ನಷ್ಟವನ್ನದೇ ಅದನ್ನು ಬಳಕೆ ಮಾಡ್ಕೊಳ್ಳೋಕ್ಕೂ ಪ್ರಯತ್ನಿಸಬೇಕಾಗುತ್ತೆ ಈ ಒಂದು ತಂತ್ರಜ್ಞಾನವನ್ನು ಅಳವಡಿಕೆ ಮಾಡ್ಕೊಳ್ಳೋದು. ಸೊ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಫಂಕ್ಷನ್ ಆಫ್ ದ ಎಂಟ್ರಪ್ರನರ್. ಇಲ್ಲಿ ಇನ್ನೋವೇಷನ್ ನೆಕ್ಸ್ಟ್ ನವಪ್ರವರ್ತಕ. Entrepreneurship innovates a new production process or technology, market sources of new material, management strategy or technique, investment opportunities, etc. The Schumpeter in 1934 calls as fundamental characteristics of entrepreneurship. Under the context of the changing environment, the entrepreneur locates the most feasible opportunity for the venture as well as improved or distinct technology that gives competitive advantages or new opportunity to prosperity. Innovation is a creative means to add new utilities to existing situation or products. Entrepreneurship through innovation creates innovative products or operations for human society. ಇದು ತುಂಬ ಮುಖ್ಯವಾದದ್ದು. ಒಬ್ಬ ಉದ್ದಿಮೆದಾರ ಅಂತಕ್ಕಂಥನು ಅಥವಾ ಉದ್ಯಮಶೀಲಿಗೆ ಚಟುವಟಿಕೆ ಕೈಗೊಳ್ತಕ್ಕಂಥ ಯಾವಾಗಲೂ ಸಹ ಹೊಸದನ್ನು ಉತ್ಪಾದನೆ ಮಾಡಲಿಕ್ಕೆ ಅಥವಾ ಹೊಸ ಒಂದು ಸವಾಲುಗಳನ್ನು ಸ್ವೀಕಾರ ಮಾಡಲಿಕ್ಕೆ, ಹೊಸ ಅವಕಾಶಗಳ ನಿರ್ಮಾಣ ಮಾಡಲಿಕ್ಕೆ ಅಥವಾ ಹೊಸ ಹೂಡಿಕೆಗಳ ನಿರ್ಮಾಣ ಮಾಡಲಿಕ್ಕೆ, ಹೊಸ ಒಂದು ತಾಂತ್ರಿಕ ತಂತ್ರವಿಧಾನಗಳನ್ನ ಅಳವಡಿಕೆ ಮಾಡಲಿಕ್ಕೆ ನಿರ್ವಹಣಾ ಚಟುವಟಿಕೆನ ಕೈಗೊಳ್ತಕ್ಕಂಥ ಮುಖ್ಯ. ಇಲ್ಲಿ ಆರ್ಥಿಕ ತಜ್ಞರಾದ ಶಿಂಪೀಟರ್ ಅವರು ಹೇಳುವಂತೆ ಅವನು ಯಾವಾಗಲೂ ಸಹ ಒಂದು ಉದ್ಯಮಶೀಲಗಾರನ ಪ್ರಮುಖವಾದಂಥ ಲಕ್ಷಣವಾಗಿ ನಾವು ನೋಡಿದಾಗ ಇನ್ನೋವೇಷನ್ ಅಂತಕ್ಕಂಥ ಇರುತ್ತೆ ಅನ್ನೋದನ್ನು ಹೇಳ್ತಾನೆ. ನವಪ್ರವರ್ತನೆ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ ಅನ್ನೋದನ್ನ ಹೇಳ್ತಾನೆ. Then fostering autonomy, ಸ್ವತಂತ್ರತೆ. Entrepreneurship is an exposure of creative faculty that provides personal satisfaction and independence. The unique freedom to think differently is the impetus for entrepreneurship. Thus, entrepreneurship fosters autonomy to invent something new of value by the application of devoted ಎಫರ್ಟ್ಸ್ ಆ್ಯಂಡ್ ಟೈಮ್. ಇಲ್ಲಿ ಸಾಮಾನ್ಯವಾಗಿ ಯಾವಾಗಲೂ ಸ್ವತಂತ್ರದ ಒಂದು ಲಕ್ಷಣನ ಹೊಂದಿರ್ತಾನೆ ಅಥವಾ ಒಂದು ಸ್ವಾಯತ್ತ ಲಕ್ಷಣಗಳು ಅಂತ ಹೇಳಲಾಗುತ್ತೆ. ಉದ್ಯಮಶೀಲಿ ಅಂತಕ್ಕಂಥದ್ದು ಅವನು ಸ್ವತಂತ್ರವಾಗಿ ನಿರ್ಣಯಗಳನ್ನು ಕೈಗೊಳ್ತಕ್ಕಂಥ, ಸ್ವತಂತ್ರವಾಗಿ ನಿರ್ಧಾರಗಳನ್ನು ಕೈಗೊಂಡು ತನ್ನದೇ ಆದಂಥ ಉತ್ಪಾದನಾ ಚಟುವಟಿಕೆಯನ್ನು ಅಥವಾ ತಾಂತ್ರಿಕ ವಿಧಾನ ಅಳವಡಿಕೆ ಮಾಡಿಕೊಳ್ಳೋದು ಅವನ ಪ್ರಮುಖ ಕಾರ್ಯವಾಗಿ ನಾವು ನೋಡ್ಬೋದು. ದೆನ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಸಾಮಾಜಿಕ ಹೊಣೆಗಾರಿಕೆ. ಎಂಟರ್ಪ್ರಿನರ್ಶಿಪ್ ವಿತ್ ಇಟ್ಸ್ ಇನ್ನೋವೇಟಿವ್ ಟೆಕ್ನಾಲಜಿ somehow promotes human efforts. It starts closed industries with innovative managerial strategies, techniques. It also motivates new entrepreneurs and attracts them to engage into an entrepreneurial venture. Entrepreneurship provides new products or ideas that give momentum and diversity into society. Therefore, entrepreneurship performs social responsibility that protects the welfare, benefit, and economic gain of the society. It also promotes the community standards by providing jobs and amenities. So it is also one of the main thing when every entrepreneurs worked as they are functioning as a social responsibility. ಸೊ ಏಕೆಂತಂದರೆ ಈ ಸಾಮಾಜಿಕ ಹೊಣೆಗಾರಿಕೆನಾಗಿರಬೇಕು ಅಂದರೆ ಯಾವುದೇ ಒಂದು ಉದ್ಯಮಶೀಲದಾರನಾಗಿರ್ಬೋದು ತನ್ನ ಉದ್ಯಮವನ್ನು ಆರಂಭಿಸಿ ಅದನ್ನು ಯಶಸ್ವಿಗೊಳಿಸ್ತಕ್ಕಂಥದ್ದು ಸಮಾಜದ ಒಂದು ಮೂಲದಿಂದ, ಅಂದರೆ ಸಮುದಾಯದ ಮೂಲದಿಂದ. ಸೊ ಅವರುಗಳೇ ಅದಕ್ಕೆ ಗ್ರಾಹಕರಾಗಿರ್ತಾರೆ. ಹಾಗಾಗಿ ಅವರ ಒಂದು ಹೊಣೆಗಾರಿಕೆಯನ್ನು ತುಂಬ ಮುಖ್ಯ. ಅಲ್ಲಿ ಅವರಿಗೆ ಅನುಕೂಲಕರ ರೀತಿಯಲ್ಲಿ ಸರಕುಗಳನ್ನು ಸೇವೆಗಳನ್ನು ಒದಗಿಸುವಂಥದ್ದು ಅವನ ಕಾರ್ಯಚಟುವಟಿಕೆಗಳಲ್ಲಿ ಒಂದು. ಪಬ್ಲಿಕ್ ರಿಲೇಷನ್ಸ್, ಸಾರ್ವಜನಿಕ ಸಂಪರ್ಕಗಳು. ಎಂಟರ್ಪ್ರಿನರ್ಶಿಪ್ ಇಸ್ ಎ ನ್ಯೂ ವೆಂಚರ್ ದಟ್ ರಿಕ್ವೈರ್ಸ್ ಸೋಷಿಯಲ್ acceptancy by regulatory bodies and the public at large. The government as well as persons who will be subject to entrepreneurship would be convinced through public relations to accept and to allow the entrepreneur to execute an entrepreneurial venture. History tells that many entrepreneurs were disregarded, course and even eliminated and their entrepreneurial activities. Failure is costly and therefore public relations is a significant function of entrepreneurship.
ಸೊ ಇಟ್ ಇಸ್ ಆಲ್ಸೋ ಒನ್ ಆಫ್ ದ ಮೇನ್ ಫಂಕ್ಷನ್ ದ ಪಬ್ಲಿಕ್ ರಿಲೇಷನ್ಸ್. ಸೊ ಯಾವಾಗಲೂ ಸಹ ಒಂದು ಸಾರ್ವಜನಿಕ ಪ್ರಾಧಿಕಾರಗಳ ಜೊತೆಗೆ ಒಂದು ಹೊಂದಾಣಿಕೆಯನ್ನು ಹೊಂದಿರಬೇಕು. ಯಾಕಂದರೆ ಸಾಕಷ್ಟು ಉದ್ಯಮಶೀಲರು ತಮ್ಮ ಉದ್ಯಮ ಚಟುವಟಿಕೆಯನ್ನು ಕೈಗೊಳ್ಳಬೇಕಾದ್ರೆ ಅದು ಸರ್ಕಾರದ ಪ್ರಾಧಿಕಾರಗಳಿಗೆ ಅನ್ವಯವಾಗುತ್ತದೆ. ಸರ್ಕಾರದ ಪ್ರಾಧಿಕಾರಗಳು ಅಥವಾ ರೆಗ್ಯುಲೇಟರಿ ಬಾಡೀಸ್ ಏನಿದೆ ಅವು ನೀಡುವಂಥ ನಿರ್ದೇಶನ, ನಿಯಂತ್ರಣ ಮೊದಲಾದವಳಿಗೆ ಅವರು ತಮ್ಮ ಪಾಲನೆಗಳನ್ನು ಮಾಡುವ ಮೂಲಕ ಅಥವಾ ತಮ್ಮ ಒಂದು ಅನುಸರಣೆ ಮಾಡುವ ಮೂಲಕ ತಮ್ಮ ಉತ್ಪಾದನಾ ಚಟುವಟಿಕೆ ಕೈಗೊಳ್ಳಬೇಕಾಗುತ್ತೆ. ಆಮೇಲೆ ಅವ್ರ ನಿಯಮಗಳನ್ನು ಆಚರಣೆಗೆ ತರುವಂಥದ್ದು ಅತ್ಯವಶ್ಯಕವಾಗಿರುತ್ತೆ. ಮತ್ತು ಅವುಗಳಿಗೆ ತಕ್ಕನಾದಂಥ ತೆರಿಗೆಗಳನ್ನು ಪಾವತಿ ಮಾಡ್ತಕ್ಕಂಥ ಶುಲ್ಕಗಳನ್ನು ಪಾವತಿ ಮಾಡೋದು ಮೊದಲಾದವುಗಳು ಅನ್ವಯವಾಗುತ್ತದೆ. ಎಕ್ಸ್ಪೀರಿಯನ್ಸ್ ಶೇರಿಂಗ್, ಅನುಭವ ಹಂಚಿಕೆ. ಎಂಟರ್ಪ್ರಿನರ್ಶಿಪ್ ಮೇ ಸ್ಪ್ರೆಡ್ ಇನ್ ಸೊಸೈಟಿ ಥ್ರೂ ಪಬ್ಲಿಷಿಂಗ್ ಆ್ಯಂಡ್ ಶೇರಿಂಗ್ ಇಟ್ಸ್ ಸಕ್ಸಸ್ ಸ್ಟೋರೀಸ್. ದಸ್ ಎಂಟರ್ಪ್ರಿನರ್ಸ್ holds workshops, industrial visits through which the entrepreneurial experience in different countries may be shared with widespread adoption of success. This function will benefit the economies of the countries as well as the world bodies. ಸೊ ಇದು ತುಂಬ ಮುಖ್ಯವಾದದ್ದು. ಒಂದು ಉದ್ದಿಮೆದಾರನಿಗೆ ತನಗೆ ವಿವಿಧ ರೀತಿಯಾದಂಥ ಆರ್ಥಿಕ ಚಟುವಟಿಕೆಗಳನ್ನು ಕೈಗೊಳ್ಳುವಾಗ ಸಾಕಷ್ಟು ರೀತಿಯಾದಂಥ ಒಂದು ಅನುಭವಗಳಾಗಿರ್ತವೆ. ಒಂದು ಬೆಳವಣಿಗೆ ಏನಿದೆ ಅಂತ ಒಂದು ಬೆಳವಣಿಗೆಯ ಒಂದು ಅಂಶಗಳನ್ನು, ವಿವಿಧ ರೀತಿಯಾದಂಥ ಒಂದು ಆರ್ಥಿಕ ಚಟುವಟಿಕೆಗಳನ್ನು ಅಭಿವೃದ್ಧಿಗೊಳಿಸುವಲ್ಲಿ ಅನ್ವಯ ಮಾಡುವಂಥ ಒಂದಿನಲ್ಲಿ ತನ್ನದೇ ಆದಂಥ ಅನುಭವಗಳನ್ನು ಹಂಚಿಕೆ ಮಾಡ್ಕೊಳ್ತಾ ಇರಬೇಕು ಕಾಲಕ್ಕೆ ಎಂಬುದನ್ನು ಹೇಳುತ್ತೆ. ದೆನ್ ಮ್ಯಾನೇಜರಿಯಲ್ ರೋಲ್ಸ್. Entrepreneurs perform several managerial roles to keep their ventures functioning with success. The roles are interpersonal roles that consist of a figurehead role, leadership role, and liaison role. Informational roles that includes recipient role, disseminator role, and the spokesperson role. Decisional roles that consist of an entrepreneurial role, disturbance handler role, resource allocator role, and negotiator role. The entrepreneur also does the associated managerial functions such as planning, organizing, leading, and controlling. These are all the different roles completed by the entrepreneurial activities. Balanced economic development. ಸಮತೋಲಿತ ಆರ್ಥಿಕ ಅಭಿವೃದ್ಧಿ. Sustainable economic development requires balanced development among various regions and sectors of the country. Every country tries to ensure such a situation to make industrialization throughout the country possible. Entrepreneurs makes it possible by establishing business ventures in various parts of the country in various sectors of the industry. ಸೊ ಇದು ತುಂಬ ಮುಖ್ಯವಾದ್ದು. ಯಾವುದೇ ಒಂದು ಉದ್ಯಮಶೀಲರಾಗಿರ್ಬೋದು ತಮ್ಮ ಉತ್ಪಾದನಾ ಚಟುವಟಿಕೆ ಕೈಗೊಳ್ಳುವುದರ ಜೊತೆಗೆ ಆರ್ಥಿಕತೆ ಸಮತೋಲನಗೊಳ್ಳುವಂತೆ ತಮ್ಮ ಉತ್ಪಾದನಾ ಚಟುವಟಿಕೆಗಳನ್ನ ಕೈಗೊಳ್ಳೋದಕ್ಕೆ ಆದ್ಯತೆಯನ್ನು ಕೊಡಬೇಕು. ಸೊ ಇವಿಷ್ಟೂ ಸಹ ಒಂದು ಯಶಸ್ವಿ ಉದ್ಯಮಿಯ ವಿವಿಧ ರೀತಿಯಾದಂಥ ಕಾರ್ಯಗಳು ಅಂತ ಹೇಳಬಹುದು. ಧನ್ಯವಾದಗಳು. ಥ್ಯಾಂಕ್ ಯು.